ಒಂದು ಒಳ್ಳೆಯ ವಿಚಾರ ಸರ್. ಅದು ಕೂಡ ಒಂದು ಸಹಾಯ ಅನ್ನುವಂಥದ್ದು ಕೂಡ. ಸೊ ಇನ್ನು ಇವತ್ತಿನ ಒಂದು ದಿನಮಾನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಇಂಡಸ್ಟ್ರಿ ನೋಡ್ತಾ ಇದ್ದೀರಾ, ಬೆಳವಣಿಗೆ ನೋಡ್ತಾ ಇದ್ದೀರಾ. ಇವಾಗೆಲ್ಲ ವಾರಕ್ಕೆ 14-15 ಸಿನಿಮಾಗಳು ರಿಲೀಸ್ ಆಗುವಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಬಂದ್ಬಿಟ್ಟಿರುವಂಥದ್ದು. ಇನ್ನು ಪ್ಯಾನ್ ಇಂಡಿಯಾ ಹಾವಳಿ ಕೂಡ. ಇದ್ರ ಮಧ್ಯೆ ನಾನು ಸರ್ವೈವ್ ಆಗ್ತೀನಿ ಅಂತ ಅನ್ಸುತ್ತಾ ಮನು ಸರ್ ನಿಮಗೆ? ಆಗ್ತೀವಿ ಸರ್, ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ನನಗೆ ಒಂದು ಮನಸ್ಸಿಗೆ ಒಂದು ಸೆನ್ಸ್ ಹೊಡೆಯುತ್ತಲ್ಲ ಸರ್, ಎಲ್ಲರಿಗೂ ಒಂದು ಹೊಡೆಯುತ್ತೆ. ನೀವೆಲ್ಲರೂ ಹೋಗ್ಬೇಕಾದ್ರೆ ಬೇಡ ಗುರು ಇವತ್ತು ಹೋಗ್ಬೇಡ ಅನ್ಸತ್ತೆ ಗೊತ್ತಾ? ಹೌದು, ಅದು ನನಗೆ ಅನ್ಸುತ್ತೆ. ಗೆಲ್ತೀಯ ಹುಡುಗರು, ನೀನು ಗೆಲ್ತೀಯ. ನಾನು ಸಿನಿಮಾನ ಧ್ಯಾನ ಮಾಡೋರಿಗೆ, ಕಲಾದೇವಿನ ಸರಸ್ವತಿನ ಪೂಜೆ ಮಾಡೋರಿಗೆ ಎಲ್ಲರೂ ಹಾರ್ಡ್ ವರ್ಕರೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ನಾನು ವಿಪರೀತ ಪ್ರೀತಿ ಮಾಡ್ತೀನಿ ಸರ್. ಸಿನಿಮಾನೂ ಪ್ರೀತಿ ಮಾಡ್ತೀನಿ, ಶಾರದೇನೂ ಪ್ರೀತಿ ಮಾಡ್ತೀನಿ, ಕಲೆನೂ ಪ್ರೀತಿ ಮಾಡ್ತೀನಿ. ಹಂಗಾಗಿ ನನಗೆ ಎಲ್ಲೋ ಒಂಥರ ಸೆನ್ಸು. ಕಾಮಿಡಿ ಕಿಲಾಡಿ ವಿನ್ನರ್ ಆಗ್ಬೇಕಾದ್ರೂ ಜಗ್ಗೇಶ್ ಸರ್ ಕೇಳಿದ್ರು ನಾನು ಸ್ಟೇಜ್ ಮೇಲೆ ಇದ್ದಾಗ, ಯಾರೋ ಗೆಲ್ತಾರಲ್ಲ ಹೇಳೋ ಅಂತ. ನಾನು ಅಲ್ಲೇ ಹೇಳಿದ್ದೆ, ನಾನೇ ಗೆಲ್ತೀನಿ ಸರ್ ಅಂತ. ಅವ್ರು ಹಂಗೆ ಒಂದು 2 ಸೆಕೆಂಡ್ ಏನು ಕಾನ್ಫಿಡೆಂಟಾಗಿ ಹೇಳ್ತಾನೆ ನಾನು ಅಂತ, ನಾನೇ ಗೆಲ್ತೀನಿ ಸರ್ ಅಂದೆ. ಎರಡನೇ ಕಾಮಿಡಿ ಗ್ಯಾಂಗ್ಸಲ್ಲೂ ಹಂಗೆ ಕೇಳಿದೆ. ಮುಖ್ಯಮಂತ್ರಿ ಚಂದ್ರ ಸರ್ ಕೇಳ್ತಿದ್ರು, ಮುಂದೆ ಯಾರಪ್ಪ ಗೆಲ್ತಾರೆ ಅಂತ ಕೇಳ್ತಿದ್ರು. ನಾನೇ ಗೆಲ್ತೀನಿ ಸರ್ ಅಂದೆ, ಗೆದ್ಬಿಟ್ಟು ಬಂದೆ. ಅಂದರೆ ಗೆಲುವು ಅನ್ನೋದನ್ನು ನಾವು ಗೆಲ್ತೀವೋ ಸೋಲ್ತೀವಿ ಅಲ್ಲೂ ಗೊತ್ತಿಲ್ಲ, ಗೆಲ್ತೀವಿ ಅಂತಲೇ ಮಾಡ್ಬೇಕು ಸರ್. ಅದ್ರ ಜೊತೆ 10 ಸಿನಿಮಾ ಬಂದವು, 12 ಸಿನಿಮಾ ಬಂದು ನಮ್ಮದು ಕಂಟೆಂಟ್ ಚೆನ್ನಾಗಿದೆ, ಅವ್ರನ್ನೆಲ್ಲ ಮೀರಿಸ್ಬಿಡುತ್ತೆ ಅನ್ನೋದು ನಮಗೆ ಅಹಂಕಾರನೂ ಇಲ್ಲ, ದುರಹಂಕಾರನೂ ಇಲ್ಲ. ನಾವು ಟೈಮ್ ನೋಡ್ಕೊಂಡು ಬರ್ತೀವಿ ಸರ್. ಒಂದು ಟೈಮ್ ನೋಡ್ಕೊಂಡು ಬರ್ತೀವಿ. ನಮ್ಮ ಸಿನಿಮಾ ಆದಷ್ಟು ಎಷ್ಟು ಪ್ರಚಾರದಲ್ಲಿ ಯಾರ್ಯಾರು ಏನೇನು ಮಾಡಿಲ್ವೋ ಅದನ್ನು ಈ ಒಂದು ಸಿನಿಮಾದಲ್ಲಿ ಪ್ರಮೋಷನ್ ಅಂದರೆ ಹಿಂಗಿರುತ್ತೆ ಅನ್ನೋದನ್ನ ಒಂದು ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀವಿ ಸರ್. ಈ ಸಿನಿಮಾ ಕುಲದಲ್ಲಿ ಕೇಳಿಯೋದು ತುಂಬ ಅವಕಾಶ ಇದೆ. ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡ್ತಾವ್ರೆ. ಪ್ರಮೋಷನ್ ಅಂದರೆ ಅವರು ಸರಿ ಮಾಡೋಣ ಅಂತ ಆ ಥರ ಬೇಕು ಸರ್. ಎಷ್ಟೋ ಜನ ಸಿನಿಮಾ ಪಾಪ ಕಷ್ಟಪಟ್ಟು ಓದಾಡ್ಕೊಂಡು ಮಾಡ್ತಾರೆ, ಇಲ್ಲ ಅಷ್ಟೇ ಪ್ರಮೋಷನ್ ಟೈಮಲ್ಲಿ ಮನಿ ಫೈನಾನ್ಷಿಯಲಿ ಪ್ರಾಬ್ಲಮ್. ಸದ್ಯ ರಿಲೀಸ್ ಆದ್ರೂ ಗುರು ಸಾಕು, ನಮ್ಮ ಫ್ಯಾಮಿಲಿ ಮರ್ಯಾದೋಗ್ಬಿಡುತ್ತೆ. ರಿಲೀಸ್ ಆದ್ರೂ ಸಾಕು, ಫಸ್ಟ್ ಶೋ ನಮ್ಮ ಕಡೆಯವರೆಲ್ಲ ಒಂದು ಬಂದ್ಬಿಡ್ತಾರೆ, ಮಧ್ಯಾಹ್ನ ಖಾಲಿ ಬಿಡ್ತಾ ಇರುತ್ತೆ, 3ನೇ ತೆಗೆದುಬಿಡ್ತಾರೆ. ತುಂಬ ಬೇಜಾರಾಗುತ್ತೆ. 2 ವರ್ಷ ಕಷ್ಟಪಟ್ಟು ಲೊಕೇಶನ್ ಹುಡುಕಿ ಅವ್ರಿಗೆಲ್ಲ ಪೇಮೆಂಟ್ ಮಾಡಿ, RR ಮಾಡಿಸಿ, DI ಮಾಡಿಸಿ, CG ಮಾಡಿಸಿ, ಕ್ಯೂಬ್ಗೆ ಹೋಗಿ ಎಲ್ಲ ರಿಲೀಸ್ ಮಾಡಿಸಿ ಪಾಡತ್ತಿ ಲಾಸ್ಟ್ನೇ ದಿವಸ ಸೋತ್ ಬಿಡ್ತಾರೆ. ಅದು ತಪ್ಪೋದು. ಸಿನಿಮಾ ಎಷ್ಟು ಮಾಡ್ತೀವೋ ಅಷ್ಟೇ ಪ್ರಮೋಷನ್ ಮುಖ್ಯ ಸರ್. ನೀವು 1 ಕೋಟಿ ಸಿನಿಮಾ ಮಾಡಿದ್ರೆ 1 ಕೋಟಿ ಪ್ರಮೋಷನ್ಗೆ ಇಡ್ಬೇಕು ಸರ್, ಇಲ್ಲ ಅಂದ್ರೆ ಆಗಲ್ಲ. ನೀವು ನೀವೇ ಒಂದು ಮದುವೆ ಆಗ್ತಾ ಇದ್ದೀರಾ ಅಂದ್ರೆ ಸುಮ್ಮನೆ ಮದುವೆ ಆಗ್ಬಿಟ್ರೆ, ಸುಮ್ಮನೆ ತಾಳಿ ಕಟ್ಬಿಟ್ರೆ ಯಾರು ಬರ್ತಾರೆ ಸರ್? ನೀವು ಇನ್ವಿಟೇಷನ್ ಕೊಡ್ಬೇಕು ಸರ್. ಮನೆಗೆ ಹೋಗಿ ಕೊಟ್ಟು ಬನ್ನಿ ಅಂತ ಹೇಳಿದ್ರೆ ಆಗ ಜನ ಸೇರ್ತಾರೆ. ಯಾರಿಗೂ ಗೊತ್ತಾಗದೆ ನಿಮ್ ಪಾಡಿ ನೀವು ಆಗ್ಬಿಟ್ಟು ಜನನೇ ಬರಲಿಲ್ಲ ಮದುವೆಗೆ ಅಂದ್ರೆ